ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಕೌಟುಂಬಿಕ ವ್ಯವಸ್ಥೆಯಲ್ಲಿ ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅನ್ಯೋನ್ಯತೆಯ ಜೀವನವಾಗಿದ್ದು ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಭಾರತ ದೇಶದಲ್ಲಿ ಮಹಿಳಾ ಪ್ರಾಧಾನ್ಯತೆ ಸಾಕಷ್ಟು ನೀಡಲಾಗ್ತಾ ಇದೆ ಅಂತೇಳಿ ವಿಶ್ವ ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರು ಮತ್ತು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ನ ಜಂಟಿ ಕಾರ್ಯದರ್ಶಿ ಸಿ.ಡಿ. ಕಿರಣ್ ಹೇಳಿದರು. ಚನ್ನಗಿರಿ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಗುರುವಾರ ನಡೆದಂತಹ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಮಾನವ ಹಕ್ಕುಗಳ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು ವಹಿಸಿ ಮಾತನಾಡಿದರು. ಹಾಗೆಯೇ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದಂತಹ ಜಿ.ಎ. ರುದ್ರೇಶ್ ಗೌಡರು, ಹಾಗೆಯೇ ತಾಲೂಕು ಸಮಿತಿಯ ಗೌರವಾಧ್ಯಕ್ಷರಾದಂತಹ ಗಂಗಾಧರಯ್ಯನವರು, ಹಾಗೆಯೇ ಸಮಿತಿಯ ಸದಸ್ಯರುಗಳು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷರಾದಂಥ ಜ್ಯೋತಿ ಕೋರಿ, ಹಾಗೆಯೇ ಭಾರತಿ ಪ್ರಸಾದ್ ಮತ್ತು ಉಪನ್ಯಾಸಕಿ ಗಾಯತ್ರಿ ಸಿದ್ದೇಶ್ ಮಹಿಳೆಯರ ಹಕ್ಕುಗಳ ಮತ್ತು ಕರ್ತವ್ಯಗಳ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸೇವಾ ಪ್ರತಿಷ್ಠಾನದ ತಾಲೂಕು ಅಧ್ಯಕ್ಷರಾದಂತಹ ಸಿ.ಆರ್. ನಾಗೇಂದ್ರಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ಶೈಲೇಶ್ ಪಟೇಲ್, ಸಂಘಟನಾ ಕಾರ್ಯದರ್ಶಿ ಸುಧಾಕರ್ ಎಸ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಕಲ್ಪನಾ ರಾಜು, ಹಾಗೆ ಡಿವೈಎಸ್ಪಿ ರುದ್ರೇಶ್ ಉಜ್ಜನಕೊಪ್ಪ, ಸಂತೆಬೆನ್ನೂರು ಸಿಪಿಐ ಮಲ್ಲಮ್ಮ ಚೌಬೆ, ಮಹಿಳಾ ಸಾಂತ್ವನದ ಆಪ್ತ ಸಮಾಲೋಚಕಿ ನೇತ್ರಾವತಿ, ಭಾರತಿ ಪ್ರಸಾದ್, ಹಾಗೆಯೇ ಶಿಲ್ಪಾ ಮಂಜುನಾಥ್, ದೊಡ್ಡಬಾಯಿ ಸುರೇಶ್, ಸಂತೆಬೆನ್ನೂರು ಬಸವರಾಜ್, ಎಂ.ಡಿ. ಅಲೀಂ, ಜ್ಯೋತಿ ಕೋರಿ, ನಾಗರಾಜ್ ಹಿರೇಮಳಲಿ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ 3 ಹೊಲಿಗೆ ಯಂತ್ರಗಳನ್ನು ಸಹ ಮಹಿಳೆಯರಿಗೆ ನೀಡಲಾಯಿತು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ನಾವು 3 ಹಂತದಲ್ಲಿ ನೋಡಬಹುದಾಗಿದೆ. ಅಂದಿನ ಕಾಲಘಟ್ಟದಲ್ಲಿ ನಡೆದಂತ ಒಂದು ವಚನ ಸಾಹಿತ್ಯ ಚಳವಳಿಯ ಮುಖಾಂತರ 67 ವಚನಗಾರ್ತಿಯರು ಮಹಿಳಾ ಸಮಾನತೆ ಮತ್ತು ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸ್ಥೈರ್ಯ, ಆತ್ಮಗೌರವವನ್ನು ತುಂಬಿಸುವಂತ ಕೆಲಸವನ್ನ ಎತ್ತಿ ಹಿಡಿದಿದ್ದಾಳೆ ಅಂದಿನ ಮಹಿಳೆ. ಯಾರು ಅಂತಂದ್ರೆ ವಚನಗಾರ್ತಿಯರು. ಯಾರಪ್ಪ ಇದರಲ್ಲಿ ವಿಶೇಷವಾಗಿ ಬರುವಂತವರು? ಅಕ್ಕಮಾದೇವಿ, ಮುಕ್ಕಾಯಕ್ಕ, ನೀಲಾಂಬಿಕೆ, ಕೊಗ್ಗವ್ವ, ಜಂಬೂರ್ ಸತ್ಯಕ್ಕ ಹಾಗೂ ಅಕ್ಕಮ್ಮ, ಇನ್ನು ಅನೇಕರು ಈ ಸಾಲಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಅಂದರೆ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಇವರು ಹೋರಾಡಿರತಕ್ಕಂಥ ಸಾಹಿತ್ಯಿಕವಾದ ವಚನ ಮೂಲಕ ಚಳುವಳಿಗಳು ಸಮಾನತೆಯನ್ನು ಕೊಟ್ಟಂತ ಅಂದಿನ ಕಾಲಘಟ್ಟದಲ್ಲಿ ಹೋರಾಡಿರುವಂತ ಮಹಿಳೆಯರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಹಾಗೆ ನಮ್ಮ ಇವರು ಕರ್ನಾಟಕದಲ್ಲಾದ್ರೆ ಮತ್ತೆ ವಿದೇಶಗಳಲ್ಲಿ 12ನೇ ಶತಮಾನದಲ್ಲಿ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ಮಹಿಳೆಯರಲ್ಲಿ ಅಕ್ವೆಟೈನ್ ಎಲಿನರ್ ಅಂತಕ್ಕಂಥವರು ಸುಮಾರು 2004ರಿಂದ 2022ರವರೆಲ್ಲಿ ಅತ್ಯಂತ ಸಾಮಾಜಿಕವಾಗಿ ಹೋರಾಟ ಮಾಡಿರುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಏನಂದ್ರೆ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನಲ್ಲಿ ರಾಣಿಯಾಗಿರ್ತಾರೆ. ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ರಾಣಿಯಾಗಿ ಒಂದು ಸಾಮಾಜಿಕ ಸೇವೆಯನ್ನ ನಿರಂತರವಾಗಿ ಮಹಿಳೆಯರಿಗೆ ಒದಗಿಸುವಲ್ಲಿ ಅತ್ಯಂತ ಅಮೋಘ ಪಾತ್ರವನ್ನ ವಹಿಸಿಬಿಟ್ಟು ಅಂದಿನ ಕಾಲಘಟ್ಟದಲ್ಲಿ ರಾಜಕೀಯ ಮತ್ತು ಆಡಳಿತವನ್ನು ತನ್ನ ಕೈಯಲ್ಲಿಟ್ಟುಕೊಂಡು ಸಾಮಾಜಿಕವಾಗಿ ಸುಧಾರಣೆ ಮಾಡಿ ಮಹಿಳೆಯರಿಗೆ ಸ್ಥಾನಮಾನ ಕೊಡಿಸುವುದರಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. समय 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 करके भी अपना जीवन व्यतीत करते हैं. इस समय पर ಎಲ್ಲರಿಗೂ ಈ ಸಮಯದ ಎಲ್ಲಿ ಯಾರಿಗೆ ಎಷ್ಟು ಸಮಯ ಕೊಡಬೇಕಂದ್ರೆ ದೊಡ್ಡ ಸಮಸ್ಯೆ. ಅದು ಸಮಯ ಒಂದು ಇತ್ತಲೇ ಒಂದು ಗಣ್ಯರು ಅನ್ಸ್ಕೊಂಡಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಂದು ಉನ್ನತ ಅಧಿಕಾರಿಗಳಾಗಿರ್ಬೋದು, ಸ್ವಾಮೀಜಿಯವರ ಎಷ್ಟು ಕಾರ್ಯಕ್ರಮ ನಾವು ಬಯಸಿದಂತ ಕಡೆಯ ಸ್ಥಳಕ್ಕೆ ಹೋಗ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಕರ್ತವ್ಯವು ಅವರ ಧರ್ಮ. ಒಂದು ಎಲ್ಲ ಇಷ್ಟಿಷ್ಟು ಸಮಯಕ್ಕೆ ಹೋಗ್ಬೋದು. ಈಗ ನಾನು ಮತ್ತೊಂದು ಕಾರ್ಯಕ್ರಮ ಹೋಗ್ಬೇಕು, ಇದಕ್ಕೆ ಮುಂಚೆ ಅಮೌಂಟ್ ಕೊಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ಅಷ್ಟೊಳಗೆ ನಮ್ಮ ನಾಗೇಂದ್ರ ಜೊತೆ
ಬಿಟ್ರ ಅನ್ಕೊಂಡ್ಕೊಂಡೆ. ಅಂದ್ರೆ ಎಲ್ಲರ ಅಭಿಲಾಷೆ ಏನಿರ್ತದೆ ಬರಲಿ, ಎಲ್ಲರ ಕಾರ್ಯಕ್ರಮಕ್ಕೆ ಅವರು ಬರಲಿ, ಇವರು ಬರಲಿ, ಎಲ್ಲರೂ ಸೇರಿ ಒಂದು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಅದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ತದೆ. ಈ ಧರ್ಮದ ಕಾರ್ಯಕ್ರಮಕ್ಕೆ ಒತ್ತು ಕೊಡೋದು ಯಾಕಪ್ಪ ಅಂದ್ರೆ ಧರ್ಮದ ಉಪದೇಶ ಆಗಿರ್ತದೆ, ಸಮಾಜದ ಹಿತಚಿಂತನೆ ಆಗಿರ್ತದೆ ಅನ್ನೋ ಉದ್ದೇಶಕ್ಕೆ ಧಾರ್ಮಿಕ ಕಾರ್ಯಕ್ರಮ ಅಂತ. ಅದರಲ್ಲೂ ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂದ್ರೆ ಮಾನವ ಹಕ್ಕುಗಳ ಜಾಗೃತಿ ಕಾರ್ಯಕ್ರಮ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತದೆ. ಈ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಇಷ್ಟ ಆಗ್ತಿತ್ತು. ಇವತ್ತೊಂದು ದಿವಸ ಮಾತ್ರ ಮಹಿಳೆಯರಿಗೆಲ್ಲ, ವರ್ಷದ 365 ದಿವಸ ಮಹಿಳೆಯರ ದಿನಾಚರಣೆ. ಯಾಕಂದ್ರೆ ಮನೆ ಒಳಗೆ ಅವರಿಲ್ಲ ಅಂದ್ರೆ ಮನೆ ಅನ್ಸ್ಕೊಳಂಗಿಲ್ಲ, ಸಮಾಜದಲ್ಲಿ ಹೆಣ್ಣಿಲ್ಲ ಅಂದ್ರೆ ಸಮಾಜ ಅನ್ಸ್ಕೊಳಂಗಿಲ್ಲ. ಇದು ಹೀಗಿಂದ ಬಂದಿರತಕ್ಕಂಥದ್ದಲ್ಲ. ಇದು ಶಕ್ತಿ ಸ್ವರೂಪಿಯಾಗಿ ಧನವತರಿಯಲ್ಲಿ ಅಂದ್ರೆ ಈ ಪೃಥ್ವಿಗೆ ಬಂದ ಅಂತ ಕ್ಷಣದಲ್ಲೇ ಇದು ಶಕ್ತಿ ದೇವತೆ, ಶಕ್ತಿ ಶಕ್ತಿ ಅಂತ ತಿಳ್ಕೊಂಡು ದೇವಾನ್ ದೇವತೆಗಳು ಭಗವಂತನೇ ಅವರಿಗೆ ಕೊಟ್ಬಿಟ್ಟ. ಪರಮೇಶ್ವರ ಕೂಡ ಶಕ್ತಿ ತಾಯಿ ಅಂತ ತಿಳ್ಕೊಂಡು ತನ್ನ ಅರ್ಧ ಶರೀರವನ್ನ ಕೊಟ್ಟಂಥದ್ದು ಯಾರು ಕೊಟ್ಟಾರ? ಪರಮಾತ್ಮ ಪರಶುರ ಕೊಟ್ಟಾರ. ಹಿಂಗೆ ಒಂದು ಕಡೆ ಒಂದು ದೃಷ್ಟಾಂತ ಹೇಳ್ತಿದ್ದೀನಿ. ಕಾಶಿ ಒಳಗ ಶಂಕರಾಚಾರ್ಯರು ಪ್ರತಿ ದಿವಸ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕು, ರುದ್ರಾಭಿಷೇಕ ಮಾಡೋದು. ಪ್ರತಿನಿತ್ಯ ರುದ್ರಾಭಿಷೇಕ ಮಾಡಿ ಮಳೆಯಿಂದ ಹೋಗುವ ದಾರಿಯಲ್ಲೇ ಅನ್ನಪೂರ್ಣ ಮಂದಿರ ದೇವಸ್ಥಾನ ಸಿಗ್ತದೆ. ಅವ್ರ ಶಕ್ತಿ ನಂಬ್ತಾ ಇರಲ್ಲ, ದೇವಿನ ದರ್ಶನ ತಗೊಂಡಿರಲ್ಲ, ಬರೀ ವಿಶ್ವನಾಥನ ದರ್ಶನ ಮಾಡ್ತಿದ್ರು. ಒಂದು ದಿವಸ ತಾಯಿ ಏನ್ ಮಾಡೋದು ಕೊಡೋದೇನಿಲ್ಲ, ಇವ್ರಿಗೆ ಗೊತ್ತಾಗ್ತದೆ. ಆದ್ರೆ ಒಂದು ತಾಯಿಗಳು ಇವತ್ತು ಮಹಿಳೆಯರೇ ಜಾಸ್ತಿ ಇದ್ದಾರೆ, ತುಂಬಾ ಸಂತೋಷ. ಆದ್ರೆ ಮಹಿಳಾ ದಿನಾಚರಣೆಯನ್ನ ಆಚರಿಸಬೇಕಾಗಿರೋದು ನಮ್ಮ ಗಂಡಸರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದ್ರೆ ನಮ್ಮನ್ನ ಪ್ರಕೃತಿ ಗಂಡು ಹೆಣ್ಣಾಗಿ ಈ ಜಗತ್ತು ಕಳಿಸ್ಕೊಟ್ಟಿದೆ. ಇಲ್ಲ ನೀವು ಡಿಸೈಡ್ ಮಾಡ್ಕೊಂಡಿಲ್ಲ ಹೆಣ್ಣಾಗಿ, ನಾ ಡಿಸೈಡ್ ಮಾಡ್ಕೊಂಡಿಲ್ಲ ಗಂಡಾಗಿ. ಆದ್ರೆ ನಮ್ಮ ಸಮಾಜದ ಈ ಕೌಟುಂಬಿಕ ವ್ಯವಸ್ಥೆ, ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಗಂಡು ಮತ್ತು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖ ಇದೆ. ಪರಸ್ಪರ ಅವರಿಬ್ರು ಒಬ್ಬರು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ದೌರ್ಜನ್ಯವೂ ಇಲ್ಲ, ಯಾವ ದಬ್ಬಾಳಿಕೆಯೂ ಇಲ್ಲ. ಇಲ್ಲಿ ಬೇಕಾಗಿರೋದು ಸಂಸ್ಕಾರ. ಅದು ಮುಖ್ಯವಾಗಿ ಕಾನೂನಿಗಿಂತ ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ. ಇವತ್ತು ಈ ದೇಶದಲ್ಲಿ ಸುಮಾರು 74-85% ಸಾಕ್ಷರತೆ ಇದ್ದಾಗಿ ಕೂಡ ಮಹಿಳೆಯರು ಕೂಡ, ಮಹಿಳೆಯರ ಸಂಖ್ಯೆ ಕೂಡ 77% ಇದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ವೇದಿಕೆ ಮೇಲೆ ಸಾಕಷ್ಟು ವಿದ್ಯಾವಂತರು ಕೂತಿದ್ದಾರೆ, ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ಮುಂದೆ ಇದ್ದಾರೆ. ಇದು ಈ ದೇಶ ಮಹಿಳೆಯರ ಪರವಾಗಿ ಸಾಕಷ್ಟು ಸುಧಾರಣೆಗಳನ್ನ ತರ್ತಾ ಇದೆ ಅನ್ನಲಿಕ್ಕೆ ಒಂದು ಸಾಕ್ಷಿ. ಜೊತೆಗೆ ಇವಾಗಷ್ಟೇ ಈ 2026 ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಧ್ಯೇಯ ಏನು? ಗಿವ್ ಅಂಡ್ ಟೇಕ್. ಅದಕ್ಕೆ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ನಾಗೇಂದ್ರಪ್ಪನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಜೊತೆಗೆ ಹೋರಾಟ ಟೀಮ್ಗೆ. ಯಾಕೆಂದ್ರೆ ಇವತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನ ಸಸಿಗೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಿ. ಈ ಸಸಿಗೆ ನಾವೇನ್ ಕೊಡ್ಬಾರ್ದು? ನೀರು ಕೊಡ್ತಾರೆ. ಸಸಿ ಏನ್ ಮಾಡ್ತಾರೆ? ಬೆಳೀತದೆ, ಹೂ ಕೊಡ್ತದೆ, ಹಣ್ಣು ಕೊಡ್ತದೆ. ಇದೆ ನಾವು ಮಹಿಳೆಯರಿಗೆ ಏನ್ ಕೊಡ್ತೀವಿ ಅದು ನಮಗೆ ಡಬಲ್ ವಾಪಸ್ ಬರುತ್ತೆ. ಸೊ ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಗಂಡಸರು ನಿಜವಾಗ್ಲೂ ಕೊಡೋದ್ರಲ್ಲಿ ಮುಂದಾಗ್ಬೇಕು ಇವಾಗ. ಯಾಕೆಂದ್ರೆ ಅವ್ರೇನ್ ಮಾಡಿ ಕೊಡಲ್ಲ, ನಮ್ಗೆ ವಾಪಸ್ ಕೊಡ್ತಾರೆ. ಇದು ಎಲ್ಲರಿಗೂ ಗೊತ್ತು, ಹೆಂಗಸರಿಗೂ ಗೊತ್ತು, ಗಂಡಸರಿಗೂ ಗೊತ್ತು. ಪ್ರತಿಯೊಂದು ಮನೆಯಲ್ಲಿ ಹಿಂಗೆ ನಡೆಯೋದು. ಏನಾದ್ರು ಈಗಲೂ ಒಂದ್ ಕಡೆ ಆರ್ಟಿಕಲ್ ಓದ್ತಾ ಇದೆ, ಸಾಸಿವೆ ಡಬ್ಬದಲ್ಲಿ ಇವಾಗ ದುಡ್ಡು ಏನಾದ್ರು ಮರಿ ಹಾಕೊಂಡಿದ್ರೆ ಅದು ಎಷ್ಟು ಕೋಟಿ ಆಗ್ತಿತ್ತು ನಮ್ಮ ದೇಶದಲ್ಲಿ. ಇನ್ನು ಆ
ಸಣ್ಣ ದೃಷ್ಟಾಂತ ಹೇಳಿ ಬಯಸ್ತೇನೆ. 0 ಇಂದ 9 ಯಾವ 9 ದೊಡ್ಡದು? ಆಬ್ವಿಯಸ್ಲಿ 9 ದೊಡ್ಡದು. 9 0 ಇಂದ 9 ಲೆಕ್ಕ ಹಾಕಿದಾಗ 9 ದೊಡ್ಡದು. ಆ 9 ತನಗಿಂತ ಚಿಕ್ಕದಾದಂತ ಎಷ್ಟು ತಾಯಿ ಮೇಲೆ ಹೊಡಿತಂತೆ. ನನಗಿನ ಚಿಕ್ಕವನು, ನನಗಿನ ಅಶಕ್ತ ಅಂತ. 8 7 7ಕ್ಕೆ 6 6ಕ್ಕೆ 5 ಹೀಗೆ ಬಂತು. ಒಂದು ಸರದಿ ಬಂತು. ಆ ಒಂದು ಮಾತ್ರ 0 ತಲೆ ಹೊಡಿಲಿಲ್ಲ, ಪಕ್ಕದಲ್ಲಿ ಕೂತ್ಕೊಂಡು ತನ್ನ ಮೌಲ್ಯನೂ ಹೆಚ್ಚಿಸ್ಕೊಂಡು ಅದ್ರ ಮೌಲ್ಯನೂ ಕಟ್ಕೊಂಡು 10 ಆಗೋಯ್ತು. ಹೀಗೆ ಗಂಡು ಹೆಣ್ಣು ಇಬ್ರು ಕೂಡ ಒಬ್ಬರಿಗೊಬ್ಬರಿಗೆ ಬೆಲೆ ಕೊಡಬೇಕು. ಇಷ್ಟೇ ಈ ಸಂಸ್ಥೆ ಇವತ್ತು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಇವತ್ತು ಚನ್ನಗಿರಿ ಶಾಖೆಯಿಂದ ಬೆಳೀತಾ ಇದೆ. ಈ ನಮ್ಮ ಸದಸ್ಯರಿಗೆ ನಾನು ಬಹಳ ಅಭಿನಂದನೆ ಸಲ್ಲಿಸ್ತೇನೆ. ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ಸಂಸ್ಥೆ ಹುಟ್ಟಿದ್ದು, ಈ ಸಂಸ್ಥೆ ಹುಟ್ಟಿದಾಗ ನಾನು ಸರ್ಕಾರಿ ಕೆಲಸದಲ್ಲಿದ್ದೆ. ನಾನು ಸರ್ಕಾರಿ ಕೆಲಸ ನನಗೆ ಬೇಡ ಅಂತ ರಿಸೈನ್ ಮಾಡಿದೆ. ಈ ಸಂಸ್ಥೆ ಕಟ್ಟೋ ಒಂದು ಘಟ್ಟದಲ್ಲಿ ನನಗೆ ಇವತ್ತು ಅದನ್ನ ನೆನೆಸ್ಕೊಂಡ್ರೆ ಹೆಮ್ಮೆನೂ ಆಗುತ್ತೆ, ದುಃಖನೂ ಆಗುತ್ತೆ. ಯಾವ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆಗಳಿಗೆ ದುಡ್ಡು ಶಾರ್ಟೇಜ್ ಆಗಿ ನನ್ನ ಹೆಂಡತಿ ಮಾರ್ಗದರ್ಶನ ಕೂಡ ನಾನು ಈಸ್ಕೊಂಡು ಹಣ ಇಟ್ಟು ಕೆಲಸ ಮಾಡಿದ್ದೆ. ಅವತ್ತು ಆಕೆ ನನಗೆ ಸಹಾಯ ಮಾಡಿ ಹೋಗಿದ್ದೆ. ನಾನು ಸರ್ಕಾರಿ ಕೆಲಸ ಬಿಟ್ಟಾಗ ಅಯ್ಯೋ ನಿನ್ನ ಮನೆಯವರು ನಿನ್ನ ಸರ್ಕಾರಿ ಕೆಲಸ ನೋಡಿ ನನಗೆ ಹೆಣ್ಣು ಕೊಟ್ಟಿದ್ರು. ಈಗ ಕೆಲಸ ಯಾವುದೇ ಆಗಲಿ, ಒಂದು ಹೆಣ್ಣು ಹುಡುಗ ಗಂಡು, ಹೆಣ್ಣಿನ ಯಶಸ್ಸಿದೆ ಗಂಡಿರ್ಬೇಕು, ಗಂಡನ ಯಶಸ್ಸಿದೆ ಇದೆ ಎಲ್ಲ. ಇದರಲ್ಲಿ ಇದನ್ನ ವಿಶೇಷವಾಗಿ ಮಹಿಳೆಯರು ಹಾಕುವಂತ ಪ್ರತಿಪಾದನೆ ಮಾಡೋದು, ಗಂಡನಿಗೆ ಹಾಕುವಂತ ಮಾನವ ಹಕ್ಕನ್ನು ಪ್ರತಿಪಾದನೆ ಮಾಡೋದು ಇದ್ಯಾವುದು ಬೇಡ. ನಮ್ಮ ಸಂಸ್ಥೆಯ ಶ್ಲೋಗನ್ ಇದೆ, ಮಾನವ ಜಾತಿಗಿಂತ ಮಾನವೀಯತೆ ದೊಡ್ಡದು ಅಂತ. ಆ ಮಾನವೀಯತೆ ನಮ್ಮಲ್ಲಿ ಜಾಗೃತವಾಗಿಬಿಟ್ರೆ ಹೆಚ್ಚು ಕಡಿಮೆ ನಮ್ಮ ಪೊಲೀಸ್ ಮೇಡಮ್ ಅಂತ ಬಗ್ಗೆ ಕೆಲಸನೇ ಇರಲ್ಲ. ನಮ್ಮಲ್ಲೇ ಬಾಂಧವ್ಯ, ಅಂಡರ್ಸ್ಟ್ಯಾಂಡ್, ಆ ಕೋರ್ಟ್, ಪೊಲೀಸ್ ಸ್ಟೇಷನ್ ಏನ್ ಬೇಕು ನಮಗೆ? ನಮ್ಮಲ್ಲಿ ಒಂದು ತಾಳ್ಮೆ ಬೇಕು. ಒಂದ್ ವೇಳೆ ನೀವೇ ಯೋಚನೆ ಮಾಡಿ, ನಾನ್ ಕೆಲಸ ಬಿಟ್ಟಾಗ, ನಾನು ಆ ಮಂಡಲೇಜನ್ ಹೆಚ್ಚಿಸ್ಕೊಳಕ್ ಹೋದಾಗ ನನ್ನ ರೀತಿ ಕೋಪ ಮಾಡಿಕೊಂಡು ಇವನ್ ಇಷ್ಟೇ ಯೋಗ್ಯತೆ ಬಿಟ್ಟೊಳಗಿದೆ. ಅವಳ ಜೀವನನೂ ಅವಳು, ನನ್ನ ಜೀವನನೂ ಅವಳು. ಸೊ ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಕೋಆರ್ಡಿನೇಷನ್ ಬಂದಿದ್ದಕ್ಕೆ ನಾನು ಇವತ್ತು ಅವಳ ವೇದಿಕೆ ಮೇಲೆ ಕೊಂಡಾಡುವಷ್ಟು ತ್ಯಾಗ ಮಾಡುತ್ತೆ ಅನ್ನೋಷ್ಟು ಸಂತೋಷ ನನಗೆ. ಹಾಗೆ ನಮ್ಮಲ್ಲಿ ಪರಸ್ಪರ ಬೇಕು. ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತೀವಿ, ಹೆಣ್ಮಕ್ಳು ದೌರ್ಜನ್ಯ, ಅದೇ ಜೊತೆಗೆ ಗಂಡು ಮಕ್ಕಳಿರೋರು ಅದೇ ತಾಯಿ ಇರ್ತಾನೆ. ಹೆಣ್ಮಕ್ಳಿಗೆ ಸಪರೇಟ್ ಆಗಿ ಕೊಡ್ತಾರ, ಅವ್ರಿಗೂ ಅದೇ ಸಂಸ್ಕಾರ ಬರಬೇಕು ತಾನೆ. ಅಂದ್ರೆ ಆ ಸಂಸ್ಕಾರವನ್ನು ಕಟ್ಕೊಳ್ಳೋ ರೀತಿ ಇದೆಯಲ್ಲ, ನಮ್ಮನೆ ಹೆಣ್ಮಕ್ಳನ್ನಷ್ಟೇ ಅಲ್ಲಪ್ಪ, ಪಕ್ಕದ ಮನೆ ಹೆಣ್ಮಕ್ಳನ್ನ ಗೌರವದಿಂದ ನೋಡಬೇಕು ಅನ್ನೋ ಒಂದು ದೃಷ್ಟಿಕೋನ ಬೆಳೆಸೋದು ಯಾಕೆ ಇದೆ? ಅಂದ್ರೆ ಕೂಡ